ಸಿದ್ದರಾಮಯ್ಯನವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಪಂಚಮಸಾಲಿ, ಪಂಚಮಸಾಲಿ. ಲಾಠಿಚಾರ್ಜ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಲಾಠಿಚಾರ್ಜ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂಬರಿ ಸ್ವಲ್ಪ ಚೂರು ಹಿಂದೆ ಬರ್ರಿ ಸರ್. ಸಿಕ್ಕಿಲ್ಲ ಮೊನ್ನೆ ದಿವಸ ಒಂದು ನ್ಯಾಯಯುತ ಹೋರಾಟ ಏನು ಬೆಳಗಾವಿಯಲ್ಲಿ ಪಂಚಮಸಾಲಿ ಹೋರಾಟ ನಡೆದಿತ್ತು. ಆ ಹೋರಾಟದಲ್ಲಿ ಆ ಸಮಾಜ ತಮ್ಮ ಸಮಾಜಕ್ಕಾಗಿ ನ್ಯಾಯ ಸಿಗಬೇಕು, ಒಂದು ಸಮಾಜಕ್ಕಾಗಿ ಒಂದು ವರ್ಗದಲ್ಲಿ ಹಾಕಬೇಕು ಅಂತಂದು ಏನು ಹೋರಾಟ ಮಾಡ್ತಿದ್ರು. ಆ ಹೋರಾಟದ ಮುಂಚೂಣಿಯಲ್ಲಿ ನಮ್ಮ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಮತ್ತು ಮೃತ್ಯುಂಜಯ ಸ್ವಾಮಿಯವರ ನೇತೃತ್ವದಲ್ಲಿ ಏನು ಹೋರಾಟ ನಡೆದಿತ್ತು, ಅದು ಶಾಂತಿಯುತ ಹೋರಾಟವನ್ನು ನಡೆದಿತ್ತು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನು ಬಗ್ಗು ಈ ಹೋರಾಟಕ್ಕೆ ಯಾವುದೇ ರೀತಿ ಇದು ಆಗಬಾರ್ದು, ಇನ್ನು ಜಯ ಸಿಗಬಾರ್ದು ಅಂತಂದು ಇದು ಮಾಡಿ ಪೊಲೀಸರನ್ನು ಹಿಂಬಾಗಲಿಂದ ಏನು ಆದೇಶ ಕೊಟ್ಟು ಅವರ ಮೇಲೆ, ಅಮಾಯಕರ ಮೇಲೆ, ಹೋರಾಟಗಾರರ ಮೇಲೆ ಏನು ಲಾಠಿ ಚಾರ್ಜ್ ಮಾಡಿ ಏನು ಆ ಹೋರಾಟವನ್ನು ಹತ್ತಿಕ್ಕುವಂಥ ಏನು ಪ್ರಯತ್ನ ಮಾಡಿದ್ದಾರೆ. ಇವತ್ತು ವಿಜಯಪುರದಲ್ಲಿ ಆ ಹೋರಾಟವನ್ನು ಖಂಡಿಸಿ NH ಏನು ಬೆಂಗಳೂರು ರೋಡ್ ಇದೆ, ಇವತ್ತು ನಾವು ಬಂದ್ ಮಾಡುವುದರ ಮುಖಾಂತರ ನಾವು ಎಲ್ಲ ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಬರೀ ಪಂಚಮಸಾಲಿ ಜನಾಂಗ ಅಷ್ಟೇ ಅಲ್ಲ, ಎಲ್ಲ ಜನಾಂಗದವರು, ಆದಿ ಬಣಿಜರಾಗಿರ್ಬೋದು, ಕೂಡು ಒಕ್ಕಲಿಗರಾಗಿರ್ಬೋದು, ಗಾಣಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ವೀರಶೈವ ಎಲ್ಲರೂ ಸೇರಿ ಒಂದು ಪಂಚಮಸಾಲಿ ಹೋರಾಟ ಏನು ಕಾಂಗ್ರೆಸ್ ಸರ್ಕಾರ ತಡೆದಿತ್ತು, ಅದಕ್ಕಾಗಿ ನಾವು ಎಲ್ಲ ಸಮಾಜದವರು ಇವತ್ತು ಬಂದು ಆ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಮುಖಾಂತರ ರಸ್ತೆ ರೋಕ ಮಾಡಿದ್ದೀವಿ. ಈ ಒಂದು ಕೆಟ್ಟ ಸರ್ಕಾರ ಏನು ನಮ್ಮ ಸಿದ್ದರಾಮಯ್ಯನವರು ಏನು ಅಹಿಂದ ಅಂತಂದು ನಾಯಕರು ಏನು ಹೇಳ್ತಾರೆ, ಇವರು ಅಹಿಂದ ನಾಯಕರಲ್ಲ, ಬರೀ ನಾಯಕರಾಗಿರ್ತಾರೆ. ಹಿಂದ ನಾಯಕರು ಹೋಗಿಬಿಟ್ಟಾರೆ ಅವರು. ಯಾಕಂದರೆ ಅವರೇ ಹೆಸರು ಮ್ಯಾಗೆ ಇವರು ಸರ್ಕಾರಕ್ಕೆ ಬಂದು ಇವತ್ತು ಅವರ ನಿಗಮಗಳಿಗೆ ದುಡ್ಡು ಕೊಡಲಾರ್ದೆ ಮತ್ತು ಇಂಥ ಹೋರಾಟಗಳನ್ನು ಹತ್ತಿಕ್ಕೋ ಮುಖಾಂತರ ಬರೀ ಪಂಚ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ. ಅದು 20 ಲಕ್ಷ
ಈ PPL ಕಾರ್ಡ್ಗಳನ್ನು ಇವತ್ತು ರದ್ದು ಮಾಡೋ ಮುಖಾಂತರ ಒಂದು ಅನೈತಿಕವಾಗಿ ದುಡ್ಡು ಹೊಡೆಯುವಂಥ ಕೆಲಸನೂ ಮಾಡಕತ್ತಾರೆ. ಅದಕ್ಕಾಗಿ ಈ ಒಂದು ಎಲ್ಲ ಹೋರಾಟಗಳು ನಡೀತಿದ್ರು ವಾಲ್ಮೀಕಿ ಜನಾಂಗದ ಹೋರಾಟಗಳಾಗಿರ್ಬೋದು ಮತ್ತು ಮುಡ ಹಗರಣ ಆಗಿರ್ಬೋದು ಮತ್ತು ಇದು ಪಂಚಮಸಾಲಿ ಹೋರಾಟ ಆಗಿರ್ಬೋದು, ಎಲ್ಲ ಹೋರಾಟವನ್ನು ನಡೀತಿದ್ರು ಉಡಾಫಿ ಉತ್ತರ ಕೊಡುವ ಮುಖಾಂತರ ಸಿದ್ದರಾಮಯ್ಯನವರು ಈ ಏನು ಹಿಂದೆ 5 ವರ್ಷದ ಮುಖ್ಯಮಂತ್ರಿ ಆಗಿದ್ರು ಆ 5 ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿ ಈಗಿಲ್ಲ. ಅದಕ್ಕಾಗಿ ನಾನು ತಕ್ಷಣ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಪಂಚಮಸಾಲಿ ಏನು ಸಮಾಜಕ್ಕೆ ಕ್ಷಮೆ ಕೇಳಬೇಕು ಮತ್ತು ಅವರಿಗೆ ಅವ್ರೇನು ಬೇಡಿಕೆ ಇದೆ ಅದು ಆದಷ್ಟು ಬೇಗ ನಡೆಸಿಕೊಡಬೇಕು. ಇವತ್ತು ನಾವೆಲ್ಲ ಸಮಾಜದ ಮುಖಂಡರು ಮತ್ತು ವಿವಿಧ ಸಮಾಜದ ಹಿರಿಯರು ಯುವಕರು ಎಲ್ಲರೂ ಸೇರಿಕೊಂಡು ರಸ್ತಾರೋಕೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಉದ್ದೇಶ ಏನಂದ್ರೆ ಮೊನ್ನೆ ಬೆಳಗಾವಿಯಲ್ಲಿ ಮಾಡಿದಂಥ ದೌರ್ಜನ್ಯ ನೀವೆಲ್ಲ ಟಿ ವಿ ಮಾಧ್ಯಮದವರು ಎಲ್ಲರೂ ಸಾಕಷ್ಟು ಜನ ನೋಡಿರಿ. ಯಾವ ರೀತಿ ಮನುಷ್ಯರನ್ನ ಅವರು ಬಡ್ದಿದ್ದಾರಂದ್ರೆ ಒಂದು ಪ್ರಾಣಿ ಸತಿ ಯಾರೂ ಬಿಡೋಂಗಿಲ್ಲ. ಅಂದರೆ ಇದರ ಅರ್ಥ ಅಧಿಕಾರದಪ್ಪ ಅಂದ್ಕೂಳೆ ಏನು ಬೇಕಾದ್ರೂ ಮಾಡ್ತೀವಿ ತಿಳ್ಕೊಂಡ್ರೆ ಸಿದ್ದರಾಮಯ್ಯ ಸರ್ಕಾರದ. ಬಟ್ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಮಾಜದ ಬಂದವರು ಸೇರಿ ಇದಕ್ಕೊಂದು ತಕ್ಕ ಪಾಠ ಕಲಿಸುವಂಥ ವ್ಯವಸ್ಥೆ ಆಗ್ತದೆ. ನೋಡ್ತಾ ಇದ್ದೀರಿ, ಯುವಕರಲ್ಲೇ ವಯಸ್ಸಾದವರಲ್ಲೇ ಬೇಕಾಬಿಟ್ಟು ತಲೆಗೆ ಹೊಡಿತೀರಿ, ಕಾಲಿಗೆ ಹೊಡಿತೀರಿ, ಮತ್ತು ಕಲ್ಲು ಹೋದ್ರದ್ದು ಸುಳ್ಳು ಹೇಳ್ತೀರಿ. ಕಲ್ಲು ಯಾರು ಹೋಗಿದ್ರು? ನೀವು ಈ ಸಮಾಜದ ಹೋಟನ್ನು ತೊಗೊಂಡು ಅಧಿಕಾರಕ್ಕೆ ಬಂದ ಮೇಲೆ ಮಾತಿನ ಬದಲಾವಣೆ ಬದಲಾಗ್ಯದ. ನಿಮ್ಮ ನಡವಳಿಕೆ ಬದಲಾಗ್ಯದ. ಮತ್ತು ನಡವಳಿಕೆ ಸುಧಾರಿಸ್ಕೊಡ್ರಿ. ಅಭಿವೃದ್ಧಿನೇ ಅಂತೂ ನಿಮ್ಮದು ಶೂನ್ಯದ. ಅಭಿವೃದ್ಧಿ ವಿಚಾರ ಹಿಂದೆ BJP ಸರ್ಕಾರ ಅಭಿವೃದ್ಧಿ ಎಷ್ಟಾಗ್ಯದ ಅದ್ರ 1% ಅಭಿವೃದ್ಧಿ ಇಲ್ಲ ನಿಮ್ಮದು. ನೀವು ಬಿಟ್ಟು ಯೋಜನೆ ಆಸೆ ಹಚ್ಚಿ ಅಮಾಯಕರನ್ನ ಸುಳ್ಳು ಹೇಳಿ ಮತಗಳನ್ನು ತೆಗೆದುಕೊಂಡು ಬಂದು ಅಧಿಕಾರಕ್ಕೆ ಬಂದಿರಿ. ಅಧಿಕಾರ ಬಂದರೂ ಸಹಿತ ನೀವು ನಡವಳಿಕೆ ಎಷ್ಟು ಬದಲಾವಣೆ ನಿಮ್ಮದು. ಸಿದ್ದರಾಮಯ್ಯವರು ಬೇಕಾಬಿಟ್ಟು ಮಾತಾಡ್ತಾರೆ, ಕೊಡಂಗಿಲ್ಲ ಅಂತ ಹೇಳ್ತಾರೆ ಅವರು. ಕೊಡಂಗಿಲ್ಲ, ನಿಮ್ಮದೇನು ಕೊಡಂಗಿಲ್ಲಕ್ಕ. ನಮ್ಮ ಹಕ್ಕು ನಾವು ಕೇಳ್ತೇವೆ ರೀ. ನಮ್ಮ ಸಮಾಜ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಮಾಜ ನಮ್ಮದು. ನಮ್ಮ ಜನ ಬಡ ರೈತಾಪಿ ಜನ, ಕೂಲಿ ಮಾಡೋರು, ನಮ್ಮೆಲ್ಲ ವ್ಯವಸಾಯ ಮಾಡೋರು, ಅಂಥವ್ರ ಮಕ್ಕಳು ವಿದ್ಯಾಭ್ಯಾಸ ಮತ್ತು ನೌಕರಿ ಕೇಳುವಂಥ ಒಂದು ಮೀಸಲಾತಿ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಸುದೀರ್ಘ 5 ರಿಂದ 6 ವರ್ಷ ಆಯ್ತು ಹೋರಾಟ ಮಾಡಕತ್ತಾರ. ಸದನದ ಒಳಗೂ ಮಾತಾಡ್ತಾರೆ, ಹೊರಗೂ ಮಾತಾಡ್ತಾರೆ. ನಮ್ಮ ಸರ್ಕಾರದ ಇದ್ದಾಗ ಸಹಿತ ಅವ್ರು ಮಾತಾಡ್ಯಾರ. ಈಗ ನೀವು ನಮ್ಮ ಕಡೆ ಬಟ್ಟು ಮಾಡಿ ತೋರಿಸ್ಬೇಡ್ರಿ. ನೀವೇನು ಮಾತಿನಲ್ಲಿ ತಪ್ಪಿದಿರಿ, ನೀವು ತಿದ್ಕೊಡ್ರಿ. ಆದ ಕಾರಣ ನಾನು ಈ ಸರ್ಕಾರಕ್ಕೆ ಇಷ್ಟೇ ವಿನಂತಿ ಮಾಡ್ತೀನಿ, ನಿಮಗೆ ಕೊಡದೇ ಆಗದೇ ಇದ್ರೆ ನಾವು ತೊಗೊಳ್ತೀವಿ, ಶಕ್ತಿ ನಮಗೆ ಐತಿ. ಆಮೇಲೆ ಇನ್ನೇನು ಭಾವಿಸುವುದಿಲ್ಲ. ಇನ್ನು 3 ವರ್ಷ ಸರ್ಕಾರ ನೀಡಿದ ಗ್ಯಾರಂಟಿ ಇಲ್ಲ. ಈ ಮುಂದೆ ಬರುವಂಥ ದಿನಗಳಲ್ಲಿ ನಾವೆಲ್ಲ ಸಮಾಜ ಬಾಂಧವರು ನಿರ್ಧಾರ ಮಾಡ್ಯಾರ. ನೀವು ಮತ ಕೇಳಿ ನಮ್ಮ ಮನೆ ಕಾಲಕ್ಕೆ ಬಂದರೆ ನಿಮ್ಮ ಮನೆ ಧಿಕ್ಕಾರ ಅಂತನ್ನುವಂಥ ನಿರ್ಧಾರ ಮಾಡ್ಯಾರ ಅವರು. ಆದ ಕಾರಣ 2028ಕ್ಕೆ ಮತ್ತೆ ನಮ್ಮದೇ ಸರ್ಕಾರ ಬರ್ತದೆ. ನಾವು 100% 2A ಮೀಸಲಾತಿ ತೆಗೆದುಕೊಂಡೇ ತೀರ್ತೀವಿ. ಆದ ಕಾರಣ ಈಗೇನು ನೀವೇನು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂಥ ಎಲ್ಲ ಮಾತೆಯರು, ಹಿರಿಯರು, ಮುಖಂಡರು, ಯುವಕರಿಗೆ ಧನ್ಯವಾದ ಹೇಳಿ 2 ಮಾತು ಮುಗಿಸ್ತೀವಿ. ನಮಸ್ಕಾರ. ಬೆಳಗಾವಿ ಅಧಿವೇಶನದೊಳಗೆ ಈ ಪಂಚಮಸಾಲಿ ಸಮಾಜದ ಸಲುವಾಗಿ 2A ಸಿಗುವ ಸಲುವಾಗಿ ಏನು ಹೋರಾಟ ಮಾಡತ್ತಿದ್ರು, ಆ ಹೋರಾಟ ಭಾಳ ಶಾಂತಿಯುತವಾಗಿತ್ತು. ಯಾಕಂದ್ರೆ 25 ಲಕ್ಷ ಜನ ಕೂಡಿದಾಗ ಎಲ್ಲಿ ದಾಂಧಲಿ ಆಗಿದ್ದಿಲ್ಲ. ಇದು 1 ಲಕ್ಷ 1.5 ಲಕ್ಷ ಜನರನ್ನ ಅವರು ದಾಂಧಲಿ ಮಾಡೋ ಅವಶ್ಯಕತೆನೂ ಇದ್ದಿದ್ದಿಲ್ಲ, ದಾಂಧಲಿನೂ ಆಗ್ತಿದ್ದಿಲ್ಲ. ಯಾಕಂದ್ರೆ ಅವರು ಮೊದಲೇ ಪ್ರತಿಯೊಬ್ಬರು ಕೂಡ ನಿರ್ಧಾರ ಮಾಡಿದ್ರು ಯಾವುದೇ ಅಹಿತಕರ ಘಟನೆ ನಡಿಬಾರ್ದು ಅಂತ ಹೇಳಿ. ಅದನ್ನು ಇವರು ಎಲ್ಲಾದ್ರೂ ಇವರು ಧರಣಿ ನಾವು ಇವ್ರು ಬಿಟ್ಟಿವಿ ಅಂದ್ರೆ ಇವ್ರಿಗೆ ಸಕ್ಸಸ್ಫುಲ್ ಆಗ್ತಾರಂತ ಹೇಳಿ CM ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದ ಎಷ್ಟು ಅಮಾಯಕರನ್ನ ಹೊಡೆದ್ರು ಅಂದ್ರೆ ರಕ್ತ ಸೋರ್ತಿತ್ತು. ಪೊಲೀಸರು ಎತ್ತೆತ್ತೋಗಿದ್ರು, ಅವ್ರನ್ನ ಸಾಯ್ತೀನಿ ಅಂತಿದ್ರು, ಆದರೂ ಬಿಡ್ತಿದ್ದಿಲ್ಲ. ಅಂಥದನ್ನು ಖಂಡಿಸಿ ಇವತ್ತು ಪ್ರತಿ ಜಿಲ್ಲಾದೊಳಗೂ ಪ್ರತಿ ತಾಲೂಕದೊಳಗೂ ಹೋರಾಟ ಮಾಡತ್ತಾರ. ಎದ್ರ ಸಲುವಾಗಿ ಪೊಲೀಸರು ಇಂಥ ಗುಂಡಾವರ್ತನೆ ಮಾಡಬಾರ್ದು. ಯಾಕಂದ್ರೆ ಸರ್ಕಾರ ಒಮ್ಮೆ ಇರ್ತದೆ, ಇವತ್ತು ಇರ್ತದೆ, ನಾಳೆ ಬೇರೆದು ಇರ್ತದೆ. ಆದರೆ ಮನುಷ್ಯತ್ವ ಅನ್ನೋದು ಎಲ್ಲರಿಗೂ ಬೇಕು. CM ಸಿದ್ದರಾಮಯ್ಯನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದರು, ಯಾಕೆ 10 ಮಂದಿಗೆ ಬಾ ಅಂತ ಹೇಳಿದ್ರು, ನಾವು ಹೇಳಿವಿ ಅಂತೇಳಿ. ಅದೇ ಮಾತನ್ನು ನೀವು ವೇದಿಕೆ ಮ್ಯಾಗೆ ಹೇಳಿಬಿಡ್ಬೇಕಾಗಿತ್ತು. 10 ಜನರನ್ನ ಕರೆದಾರ, ನೀವು ಯಾರೂ ದಾಂಧಲಿ ಮಾಡೋ ಅವಶ್ಯಕತೆ ಇಲ್ಲ, ನೀವು ಎಲ್ಲರೂ ಶಾಂತ ರೀತಿ ಇರ್ರಿ, ನಾವು 10 ಜನರನ್ನ ಹೋಗಿ CM ಬಲ್ಲಿ ಮಾತಾಡ್ತೀವಿ ಅಂತ ಹೇಳಬೇಕಾಗಿತ್ತು ಅವ್ರು ವೇದಿಕೆ ಮ್ಯಾಗ. CC ಪಾಟೀಲ್ ಮ್ಯಾಗ ಹೋಗಿ ಹೇಳಿನಿ ಅಂತ ಹೇಳಿದ್ರು. ಅದು ಹೇಳೋ ಅವಶ್ಯಕತೆನೂ ಇದ್ದಿದ್ದಿಲ್ಲ, ಅದೇನು ಕದ್ದು ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ. ಆದ್ರೆ ಈಗ ಕಾಶ್ಯಪ್ನವ್ರು ಹೇಳ್ತಾರೆ, ಬಸನಗೌಡರು ತಮ್ಮ ಹಿತಾಸಕ್ತಿ ಸಲುವಾಗಿ ಸಮಾಜ ಬಳಸ್ಕೊಳ್ತಾರ ಅಂತೇಳಿ. ಅವ್ರು ಎಂದೂ ತಮ್ಮ ಹಿತಾಸಕ್ತಿಗೋಸ್ಕರ ಎಂದೂ ಸಮಾಜ ಬಳಸ್ಕೊಂಡಿಲ್ಲ. ಅವರು ಪ್ರತಿಯೊಂದು ಕೂಡ ಅವ್ರ ಅಧಿಕಾರದೊಳಗೆ ಇದ್ದಾಗೂ ಕೂಡ ಚಾಲೆಂಜ್ ಹಾಕಿದ್ರು. 2A ಸಿಗ್ತದಂದ್ರೆ ನಾನು ರಾಜೀನಾಮೆ ಕೊಡೋಕ್ಕೂ ಸಿದ್ಧ ಅಂತ ಹೇಳಿದರು. ನಿಮ್ಗೆ ಆ ತಾಕತ್ತ ದಮ್ಮ ಇದ್ರೆ ಪಂಚಮಸಾಲಿ ಸಮಾಜದಿಂದ ಎಷ್ಟು ಮಂದಿ ಆರಿಸಿ ಬಂದಿರಿ, ಅವರೆಲ್ಲರೂ ರಾಜೀನಾಮೆ ಕೊಟ್ಟು ಬೀದಿಗೆ ಬರ್ರಿ, ಅವಾಗ ನಾವು ಒಪ್ಕೋತೀವಿ. ಅದಕ್ಕೆ ಬಸನಗೌಡ್ರಿಗೆ ಯಾರಿಗೂ ಮಾತಾಡೋ ನೈತಿಕತೆನೇ ಇಲ್ಲ, ಮೊದಲೇ ಮಾತು ಹೇಳ್ಬೇಕಂದ್ರೆ. ಯಾಕಂದ್ರೆ ಅವರು ಒಳಗೂ ಒಂದೇ ಅದಾರ, ಹೊರಗೂ ಒಂದೇ ಅದಾರ. ಅಂತ ಅಮಿತ್ ಶಾ ಅವರು ನಿನ್ನ ಮಿನಿಸ್ಟರ್ ಅನ್ನ ಕೊಡ್ತೀವಿ, ನೀ ಇದನ್ನು ಕೈ ಬಿಡು ಅಂತ ಹೇಳಿದಾಗೂ ಕೂಡ
ನಾನು ಅದನ್ನೇ ತ್ಯಾಗ ಮಾಡ್ತೀನಿ, ನನಗೆ 2A ಬೇಕು ಅಂತ ಹೇಳಿ ಒಪ್ಕೊಂಡವ್ರಂತವ್ರು. ಅದಕ್ಕೆ ಈ ಮುಖಾಂತರ ಹೇಳಿಕೆ ಬಯಸ್ತೀನಿ, ನೀವೇನು 2A ಅಂತ ಹೇಳಿ ಅವಾಗ ನಮ್ಮ ಸಮಾಜ ಸರ್ಕಾರ ಇದ್ದಾಗ ನೀವೇನು ಎಷ್ಟು ಹಾರಾಡಿದ್ರಿ, ಅವಾಗ ಈಗ ನೀವು ಬರಬೇಕಾಗಿತ್ತು. ಈಗ ಯಾಕೆ ಬರಲಿಲ್ಲ? ಅವಾಗ ಓಟಿನ್ಗೋಸ್ಕರ ಓಟ್ ತಗೊಳ್ಳೋಕ್ಕೋಸ್ಕರ ನೀವು ಅವಾಗ BJP ಸರ್ಕಾರ ಇದ್ದಾಗ ಜಿಗಿದಾಡಿದ್ರಿ. ಆದರೆ ಈಗ ನಿಮ್ಮದೇ ಸರ್ಕಾರ ಅದ, ಬಂದು 3 ತಿಂಗಳದೊಳಗೆ ನಾವು 2A ಕೊಡಿಸಿ ನೋಡ್ತೀವಿ ನೋಡ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರಿ. ಎಲ್ಲಿ ಹೋಯ್ತು? 2 ವರ್ಷ ಆಗಕ್ಕೆ ನಿಮ್ಮ ಸರ್ಕಾರ ಬಂದು ಎಲ್ಲದ 2A ಮೀಸಲಾತಿ? ಆ ಮೀಸಲಾತಿ ಹೋರಾಟಕ್ಕೂ ನೀವು ಬರಕ್ಕೆ ತಯಾರಿಲ್ಲ. ಕಾಶಪ್ಪನವ್ರು ಹೇಳ್ತಾರೆ 2A ತಂದು ಕೊಡೋದು ಜವಾಬ್ದಾರಿ ನಮ್ದು ಅಂತೇಳಿ. ಸಿದ್ದರಾಮಯ್ಯ ಹೇಳ್ತಾನೆ 2A ಸಿಗುದೇ ಇಲ್ಲ ಅಂತೇಳಿ. ಏನು 2A ತಂದು ಕೊಡ್ತೀವಿ? ನಿನ್ನ ಹೆಂಡತಿಗೆ ನಿನ್ಗೆ MP ಟಿಕೆಟ್ ಕೊಡಿಸೋದು ಆಗಲಿಲ್ಲ, ನಿನ್ನ ಕೈಯಾಗೆ ನಿನ್ನ ಹೆಂಡತಿ ಟಿಕೆಟ್ ಕೊಡಿಸೋದು ಆಗಲಿಲ್ಲ. 2A ಮೀಸಲಾತಿ ತಂದು ಕೊಡೋ ಜವಾಬ್ದಾರಿ ನಿಮ್ಗೇನದು? ಅದಕ್ಕೆ ಇದನ್ನೆಲ್ಲ ಖಂಡಿಸಿ ನಾವು ಪ್ರತಿಯೊಬ್ಬರು ಕೂಡ, ಪ್ರತಿ ಸಮಾಜದವರು ಕೂಡ ಬೆಂಬಲ ಕೊಡ್ತೀವಿ. ಅವ್ರು ಏನು ಬೇಡಿಕೆ ಅದ ಅದನ್ನು ಈಡೇರಿಸ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಮುಂದಿನ ನಿರ್ಧಾರ ಸಮಾಜದ ಗುರುಗಳು ಅದರ ಜವಾಬ್ದಾರಿ ತಗೋತಾರೆ, ಅದನ್ನು ನಿರ್ಣಯ ಮಾಡ್ತಾರೆ. ಮುಂದೆ ನಿರ್ಣಯ ಏನು ಮಾಡ್ಬೇಕನ್ನೋದು ಪ್ರತಿಯೊಬ್ಬರು ಕೂಡ ಅವ್ರ ಸಪೋರ್ಟಾಗಿ ನಿಲ್ತೀವಿ. ಅವ್ರು ಏನು ಹೇಳ್ತಾರೆ ಆ ಮಾರ್ಗದರ್ಶನದೊಳಗೆ ಪ್ರತಿಯೊಬ್ಬರು ನಡೀತೀವಿ. ಲಕ್ಷ್ಮೀ ಕನ್ನೋಳಿ, ಪ್ರದೇಶ ಯುವಕುರುಬರ ಸಂಘದ ಮಹಿಳಾ ರಾಜ್ಯ ಅಧ್ಯಕ್ಷರಾಗಿ ನಾನಿವತ್ತು ಮಾಧ್ಯಮದ ಮೂಲಕ ಕೇಳಿಕೊಳ್ಳೋದಿಷ್ಟೇ. ಇವತ್ತು ಚೆನ್ನಮ್ಮ ರಾಯಣ್ಣನ ಸಂಬಂಧ ಹೇಗಿತ್ತು ಅಂತಂದ್ರೆ ತಾಯಿ ಮಕ್ಕಳ ಸಂಬಂಧ ಇತ್ತು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹಾಲುಮತ ಸಮಾಜಕ್ಕೆ ಸೇರಿದವರು. ರಾಯಣ್ಣನ ಮೇಲೆ ಭಾಳ ವಿಶ್ವಾಸವಿಟ್ಟು ಚೆನ್ನಮ್ಮ ಅವರು ಬೆಳೆಸ್ತವರು ಅಂತ ಪಂಚಮಸಾಲಿ ಸಮಾಜದವ್ರು ಏನೂ ತಪ್ಪು ಕೇಳಿಲ್ಲ. ಅವರು 2A ಮೀಸಲಾತಿ ಕೊಡ್ರಿ ಅಂತ ಕೇಳಿದ್ರು. ಅವರು ಇವತ್ತು ಭಾರತ ದೇಶದಲ್ಲಿದ್ದು ಇದು ನಮ್ಮ ಹಕ್ಕು, ನಮಗೆ ಕೊಡ್ರಿ ಅಂತ ಕೇಳುವಂಥ ಹಕ್ಕಿಲ್ಲ ಅಂತಂದ್ರೆ ನಾವು ಭಾರತ ದೇಶದಲ್ಲಿ ಬದುಕ್ತೇ ಇದ್ದೇವೆ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ಮನವರಿಕೆ ಮಾಡ್ಕೋಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇಂಥ ನೀಚತನಕ್ಕೆ ಇಳಿಬಾರ್ದಾಗಿತ್ತು. ಇವತ್ತು ಲಾಠಿ ಚಾರ್ಜ್ ಮಾಡೋದಾಗಲಿ, ಇವತ್ತು ಭಾಳಷ್ಟು ರಕ್ತ ಬರುವಂಗೆ ತಲೆ ಹೊಡೆಯೋದಾಗಲಿ, ಇವತ್ತು ಭಾಳ ಒಂದು ಅಸಹ್ಯವಾದಂಥ ಕೆಲಸ ಮಾಡಿದ್ದಾರೆ. ನಿಜಕ್ಕೂ ನಮಗೆ ಭಾಳ ಒಂದು ಮನಸ್ಸಿಗೆ ನೋವು ಉಂಟಾಗ್ತದೆ. ಒಬ್ಬ ಸಮಾಜದ ಗುರುಗಳಾಗಿರ್ತಕ್ಕಂಥ ಜಯಮೃತ್ಯುಂಜಯ ಸ್ವಾಮೀಜಿ ಮೇಲೆ ಮಾಡಿ ಕೂಡ ಲಾಠಿ ಚಾರ್ಜ್ ಆಗಿದೆ. ಅಲ್ಲಿರ್ತಕ್ಕಂಥ ಯಾರು ಜನರು ಹೋರಾಟಕ್ಕೆ ಇಳಿದ್ರಲ್ಲ ಅವರೆಲ್ಲರ ಮೇಲೂ ಕೂಡ ಲಾಠಿ ಚಾರ್ಜ್ ಆಗ್ಯದ. ಇದನ್ನು ಈ ಲಾಠಿ ಚಾರ್ಜ್ ಮಾಡೋದ್ರಿಂದ ನೀವು ಭಾಳಷ್ಟು ನಿಮ್ಮ ಘನತೆ ಮೇಲೆ ಹೋಗ್ತದೆ ಅಂತ ಅಂದ್ಕೊಂಡಿರ್ಬೇಕು. ನೀವು ಭಾರತ ದೇಶದಲ್ಲಿ ಅದಿರೋ ಇಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಹಾಲುಮತ ಸಮಾಜ, ಪಂಚಮಸಾಲಿ ಸಮಾಜ ತಾಯಿ ಮಕ್ಕಳಂಗೆ ಬದುಕ್ಯದ. ನೀವು ಅವ್ರಿಗೆ 2A ಮೀಸಲಾತಿ ಕೊಡಬೇಕು. ಯಾಕಂತಂದ್ರೆ 2A ಮೀಸಲಾತಿ ಕೊಡಲಿಲ್ಲ ಅಂದ್ರೆ ಅವ್ರು ಇನ್ನೂ ಕೂಡ ಉಗ್ರವಾದ ಹೋರಾಟವನ್ನು ಮಾಡ್ತಾರೆ. ಇವತ್ತು ನಾವು ಇಡೀ ಹಾಲುಮತ ಸಮಾಜದವರು ಕೂಡ ಅವರಿಗೆ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಬೆಂಬಲವಾಗಿದ್ದೀವಿ. ವಿಜಯಪುರ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಅವರ ಹೋರಾಟಕ್ಕೆ ಇಡೀ ಹಾಲುಮತ ಸಮಾಜ ಕೂಡ ಬೆಂಬಲ ಕೊಡ್ತದೆ. ಇಡೀ ಮಹಿಳಾ ಮೋರ್ಚಾ ವತಿಯಿಂದ ಕೂಡ ನಾವು ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದೀವಿ. ಈ ಮೂಲಕ ಎಚ್ಚರಪಡಿಸಿದ ಒಂದೇ, ನೀವು ಮತ್ತೊಮ್ಮೆ ಅವರಿಗೆ 2A ಮೀಸಲಾತಿಯನ್ನು ಕೊಡ್ರಿ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮಸ್ಕಾರ. ಶಿಲ್ಪಾ ಕುದುರಗುಂಡ, ಹಾಲುಮತ ಸಮಾಜದ ಮಹಿಳಾ ರಾಜ್ಯಾಧ್ಯಕ್ಷರು.